ಮಾಡ್ತಾ ಇದ್ದಾರೆ. ಮತ್ತಿನ್ನೇನು ನೋಡಿ ಯಾವ ರೀತಿಯಾಗಿ ಆಹಾಹಾ ರೀಲ್ಸ್ ಈ ತರನೂ ಹುಚ್ಚಾಟ ಮೆರಿತಾ ಇರೋದು. ಏನಾದ್ರೂ ಚೂರಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಏನ್ ಕತೆ ನೋಡಿ, ಭಯನೇ ಇಲ್ಲ ಆ ಸುಂದ್ರಿಗೆ. ನಿರ್ಬಂಧ ಮೊದಲನೇದಾಗಿ ಆ ಪ್ಲೇಸ್ ಅಲ್ಲಿ ನಿರ್ಬಂಧ ಇದೆ, ಓಕೆನಾ? ನಿರ್ಬಂಧ ಇದ್ರೂ ಕೂಡ ಅಲ್ಲಿ ಹೋಗಿರೋದು ಮೊದಲನೇ ತಪ್ಪು. ನೋಡೋದಕ್ಕೇನು ಬಹಳ ಸೊಗಸಾಗಿದೆ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವಾಗ ಜನರು ಮತ್ತೆ ಆಕ್ರೋಶ ವ್ಯಕ್ತಪಡಿಸೋದು, ತಿರ್ಗಾ ಪೊಲೀಸರಿಲ್ವಾ, ಅದಿಲ್ವಾ, ಇದಿಲ್ವಾ, ಸೆಕ್ಯೂರಿಟಿ ಇಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ. ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಚ್ಚಾಟ ಮೆರಿತಾ ಇರುವಂತದ್ದು ಮಹಿಳೆ ನೋಡ್ತಾ ಇರ್ಬೋದು. ಇವ್ರುಗಳಿಗೆಲ್ಲ ಅದೇನ್ ರೀಲ್ಸ್ ಹುಚ್ಚೋ, ಹೇಳೋರ್ ಕೇಳೋರು ಯಾರೂ ಇರಲ್ವೇನೋ, ಫಾಲೋವರ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ಈ ರೀತಿಯನ್ನ ಹುಚ್ಚಾಟ ಮೆರಿತಾ ಇರೋದು. ಈ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರೆ ನೋಡಿ, ಆ ರೀತಿಯಾಗಿ ಬ್ಯಾನ್ ಮಾಡ್ಬಿಡ್ಬೇಕು ರೀಲ್ಸ್ನೆಲ್ಲ, ಅವಾಗ ಸುಮ್ಮನೆ ಇರ್ತಾರೆ. ಮನೆಯಲ್ಲಿ ಗೊತ್ತಿಲ್ಲ ಮದ್ವೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸಂಸಾರ, ಗಂಡ ಹೆಂಡತಿ, ಮಕ್ಕಳು ಅಂತ ನೋಡ್ಕೊಂಡಿದ್ರೆ, ಒಂದು ಜವಾಬ್ದಾರಿ ಅಂತ ಇದ್ರೆ ಈ ರೀತಿ ಹುಚ್ಚಾಟವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಮೋಸ್ಟ್ಲಿ ಏನು ಇಲ್ಲ ಅಂತ ಅನ್ಸುತ್ತೆ ನೋಡಿ. ಆ ಚಾಲಕ ಆತ ಕೂರಿಸ್ಕೊಂಡು ಯಾವ ರೀತಿ ದೇವರ ದರ್ಶನವನ್ನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು, ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಭಕ್ತಿ ಭಾವದಿಂದ ಮಾಡ್ತಿರೋದಲ್ಲ, ಆ ಲೈಕ್ಸು, ಕಮೆಂಟ್ಸು, ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಮಾದಪ್ಪನ ಭಕ್ತರ ಆಕ್ರೋಶ